ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ. ಹೌದು, ಇದು ಪಕ್ಕಾ ಬ್ರಾಹ್ಮಣರ ಶೈಲಿಯ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಈ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿಗೆ ಬೇಕಾಗಿರೋ ಪದಾರ್ಥಗಳು: ಮೊದಲನೇದಾಗಿ ಟೊಮ್ಯಾಟೊ. ಇಲ್ಲಿ ನಾನು 6 ಟೊಮ್ಯಾಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು, ತುಂಬ ದೊಡ್ಡ ಸೈಜನ್ನೆಲ್ಲ, ಮೀಡಿಯಮ್ ಸೈಜ್ದು 6 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ನಮ್ಮ ಖಾರಕ್ಕೆ ತಕ್ಕಂಗೆ. ಹಾಗೆ ಇಲ್ಲಿ ಸಾಸಿವೆ ಮೆಂತ್ಯ ಪುಡಿ. ಇದನ್ನು ಸಾಸಿವೆ ಮತ್ತು ಮೆಂತ್ಯನ ಎರಡನ್ನೂ ಬೆಚ್ಚಗೆ ಮಾಡಿಕೊಂಡು ಹುರ್ಕೊಂಡು ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದು. ನಾನು ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಪುಡಿನ ನಾನು ತಗೋತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಸಾಸಿವೆ ಮತ್ತು ಮೆಂತ್ಯನ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಇದು ಒಂದು ಅರ್ಧ ಚಮಚ ಸಾಕು, ಜಾಸ್ತಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಮ್ಮ ಒಗ್ಗರಣೆ ಡಬ್ಬಿ. ಆ್ಯಸ್ ಯೂಶುವಲ್ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಮತ್ತು ಇಂಗು ಬೇಕು, ಎಣ್ಣೆ. ಇದಿಷ್ಟೇ ನಮ್ಮ ಟೊಮ್ಯಾಟೊ ಬಿಸುಪ್ಪಿನಕಾಯಿಗೆ ಬೇಕಾಗಿರೋ ಪದಾರ್ಥಗಳು. ಬನ್ನಿ ಈಗ ಫಸ್ಟ್ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಅದರಲ್ಲಿ 3 ರಿಂದ 4 ಚಮಚ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಎಣ್ಣೆ ಕಾದ್ಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲೇದಾಗಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಹಾಗೆ ಉದ್ದಿನಬೇಳೆ. ಒಂದು ಅರ್ಧ ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ. ಇದೊಂದು ಚೂರು ಆಗಲಿ. ಇದಾಗಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಆಗ್ತಾಯಿದೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಇದಾಗಿದ ತಕ್ಷಣ ನಾವು ಟೊಮ್ಯಾಟೊ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಸೊ ಹುಷಾರಾಗಿ ಹಾಕ್ಕೋಬೇಕು, ಯಾಕಂದರೆ ಟೊಮ್ಯಾಟೊ ರಸ ಇರುತ್ತಲ್ವ, ಎಣ್ಣೆಲಿ ಬಿದ್ದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈ ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಮಗ್ಗಬೇಕು. ಒಂದು 3 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡೋಣ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬಿಟ್ಬಿಡೋಣ, ಚೆನ್ನಾಗಿ ಮಗ್ಗುತ್ತೆ. ಈಗ 3 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಮಗ್ಗಿದೆ ಟೊಮ್ಯಾಟೊ ಎಲ್ಲನೂ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗಿದೆ, ಟೊಮ್ಯಾಟೊ ಎಲ್ಲ ಮಗ್ಗಿದೆ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕೋಣ. ಇಲ್ಲಿ ನಾನು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಖಾರನೇ ಇದೆ, ಹಾಗಾಗಿ ಅರ್ಧ ಚಮಚ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ದಿಢೀರಾಗಿ ಮಾಡ್ತಕ್ಕಂಥದ್ದು ಬಿಸಿ ಉಪ್ಪಿನಕಾಯಿ. ನಾವು ಟೊಮ್ಯಾಟೊಲಿ ಚಟ್ನಿ ಏನು ಮಾಡ್ತೀವಲ್ವ, ಅಂದರೆ ವರ್ಷಗಟ್ಟಲೆ ಇಟ್ಕೊಳ್ಳೋವಂಥದ್ದು, ಅದು ಬೇರೆ, ಇದು ಬೇರೆ. ಇದು ಆಗಿಂದಾಗೆ ಮಾಡಿಕೊಂಡು ಆವತ್ತಿಂದವತ್ತೇ ಖಾಲಿ ಮಾಡಬೇಕು. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ದಿನ ಎಕ್ಸ್ಟ್ರಾ ಇರುತ್ತೆ, ಹೊರಗಡೆ ಇಟ್ಟರೆ 1 ದಿನ ಅಷ್ಟೇ. ಚೆನ್ನಾಗಿ ಕುದೀತಾ ಇದೆ.
ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ಳೋದು ಆಪ್ಷನಲ್ಲು. ಇಲ್ಲಿ ನಾನು ಇವತ್ತು ನಾರ್ಮಲ್ ವೈನ್ ಟೊಮೆಟೊಸ್ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಹುಣಸೆಹಣ್ಣು ಹಾಕ್ತಾಯಿಲ್ಲ. ಇನ್ ಕೇಸ್ ಬೆಂಗಳೂರು ಟೊಮೆಟೊ ಅಂದರೆ ನಾಟಿ ಫಾರಮ್ ಟೊಮೆಟೊ ತೊಗೊತೀವಲ್ವ, ಸೊ ಆ ಫಾರಮ್ ಟೊಮೆಟೊ ತೊಗೊಂಡ್ರೆ ಹುಣಸೆಹಣ್ಣು ಬೇಕೇ ಬೇಕು, ಯಾಕಂದರೆ ಹುಳಿ ಇರಲ್ಲ ಅದು. ಆವಾಗ ನೀವು ಹುಣಸೆಹಣ್ಣು ಹಾಕ್ಕೊಳ್ಳಿ, ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಒಂದು 2 ಚಮಚ ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಇದು ಇನ್ನೂ 1 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿಡೋಣ, ಸೊ ದಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆರೆತ್ಕೊಡುತ್ತೆ. ಈಗ 1 ನಿಮಿಷ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ ಉಪ್ಪು ಖಾರ ಎಲ್ಲನೂ. ಸೊ ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೋಬೋದು, ಟೇಸ್ಟ್ ನೋಡ್ಬೋದು. ಉಪ್ಪು ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಗಿದೆ, ಟೊಮೆಟೊ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್, ನಾವಿಲ್ಲಿ ಸಾಸಿವೆ ಮತ್ತು ಮೆಂತ್ಯ ಪುಡಿ ಅಂತ ತೊಗೊಂಡಿದ್ದೀವಲ್ವ, ಅದು ಒಂದು 1/4 ಚಮಚದಿಂದ ಒಂದು ಅರ್ಧ ಚಮಚ ಅಂದ್ಕೊಳ್ಳಿ ಸಾಕು. ತುಂಬ ಜಾಸ್ತಿ ಹಾಕಿದರೆ ಮತ್ತು ಕಹಿ ವಾಸನೆ, ಕಹಿ ಟೇಸ್ಟ್ ಬರುತ್ತೆ. ಈ ಸಾಸಿವೆ ಮತ್ತು ಮೆಂತ್ಯ ಪುಡಿ ಯಾಕೆ ಹಾಕ್ತೀವಿ ಅಂದರೆ, ಹೊರಗಡೆ ಇಟ್ಟಾಗ ಒಂದಿನ ಹೊರಗಡೆ ಇಟ್ಟಾಗ ಕೆಡದೇ ಇರಲಿ ಅಂತ ಹಾಕೋದು. ನಾರ್ಮಲಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ಸಾಸಿವೆ ಮೆಂತ್ಯ ಪುಡಿ ಹಾಕ್ತೀವಲ್ವ, ಅದೇ ಥರನೇ ಸೇಮ್ ಇದು ಕೂಡ. ಈಗ ನಮ್ಮ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ, ಇದು ಪಕ್ಕ ಬ್ರಾಹ್ಮಣರ ಶೈಲಿಯ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ. ಸೊ ನಮ್ಮ ಮನೇಲಿ ಇದನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಈ ಉಪ್ಪಿನಕಾಯಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಉಪ್ಪಿನಕಾಯಿ ಮತ್ತು ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇಲ್ಲ ಬೇಡ ಅಂತಂದರೆ ನೀವು ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು, ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಟ್ರೈ ಮಾಡಿ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದಾಯ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗೊಜ್ಜು ಫಾರ್ಮಲ್ಲಿ ಬಂದಿದೆ. ನೀರೇನೂ ಹಾಕಿಲ್ಲ, ಆ ಟೊಮೆಟೊ ರಸದ್ದೇ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾವು ಮುಚ್ಚಿಡ್ತೀವಲ್ವ, ಆ ಹಬೆ ನೀರೆಲ್ಲ ಚೆನ್ನಾಗಿ ಬಿದ್ದಿರುತ್ತೆ, ಹಾಗಾಗಿ ನಮಗೆ ಗೊಜ್ಜು ಥರ ಬರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ನಮ್ಮ ಟೊಮೆಟೊ ಬಿಸಿ ಉಪ್ಪಿನಕಾಯಿನ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದಾಯಿತು. ಬಿಸಿ ಬಿಸಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡೋದಕ್ಕೆ ಸೂಪ್ ಥರ ಕಾಣಿಸ್ತಾ ಇದೆಯಲ್ಲ ದೂರದಿಂದ ನೋಡಿದರೆ. ಸೊ ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಗೊಜ್ಜು. ನೋಡಿ, ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇದು, ಅಕ್ಕಿ ರೊಟ್ಟಿಗೆ. ಸೊ ಎಲ್ಲದಕ್ಕೂ ಈ ಸೈಡ್ ಡಿಶ್ ತುಂಬಾ ಈಸಿಯಾಗಿ ಮಾಡ್ಬೋದು. ತುಂಬ ಟೈಮ್ ಏನು ತೊಗೊಳ್ಳಲ್ಲ, 10 ನಿಮಿಷ ಅಷ್ಟೇ ಸಾಕು. ಇದು ಪಕ್ಕ ಬ್ರಾಹ್ಮಣರ ಶೈಲಿಯ ಟೊಮ್ಯಾಟೊ ಬಿಸಿ ಉಪ್ಪಿನಕಾಯಿ. ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆ, ಯಾರಿಗೆಲ್ಲ ಈ ರೆಸಿಪಿ ಗೊತ್ತು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಗೊತ್ತಿಲ್ಲದೆ ಇರೋರು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಹಾಕಿ. ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ನೋಡಬೇಡಿ. ಓಕೆ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.